ಬಳ್ಳಾರಿಯಲ್ಲಿ ನಡೆತಕ್ಕಂಥ ಒಂದು ಪ್ರತಿಭಟನೆ ಬಿಜೆಪಿಯವರು ಎಲ್ಲಿವರೆಗೂ ಒಂದು ಹೋರಾಟನ ನಿಲ್ಲಿಸಲ್ಲ, ನಾವು ಅಲ್ಲಿವರೆಗೂ ನಿಲ್ಲಿಸಲ್ಲ. ಅವ್ರು ಎಲ್ಲಿವರೆಗೂ ಹೋಗ್ತಾ ಇದ್ದಾರೆ, ನಾವು ಅದಕ್ಕೂ ಒಂದು ಕೈ ಮುಂದೆ ಹೋಗ್ತೀವಿ ಅಂತ ಕಾಂಗ್ರೆಸ್ನ ಒಂದು ಎಲ್ಲ ಸದಸ್ಯರು, ನಾಯಕರುಗಳು, ಮಂತ್ರಿಗಳಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ, ಇದು ಎಲ್ಲಿವರೆಗೂ ನಿಲ್ಲುತ್ತೆ, ಯಾರು ತಪ್ಪು ಯಾರು ಸರಿ ಅಂತ ನೋಡೋದಕ್ಕಾಗಿ ನೋಡ್ತಾ ನಿನ್ನಂತ 1000 ಜನ ಬಂದ್ರು ನಾಗೇಂದ್ರಣ್ಣ ಏನು ಮಾಡೋಕ್ಕಾಗೋದಿಲ್ಲ. ನಾವು ಹೇಳೋದಿಷ್ಟೇ, ನೀನಲ್ಲ ನಾಗೇಂದ್ರಣ್ಣನ MLA ಮಾಡೋದು 2008ರಲ್ಲಿ. ಕೂಡ್ಲಿಗೆ ಜನ ಆ ಒಂದು ವ್ಯಕ್ತಿತ್ವ ಮೆಚ್ಚಿ ನಾಗೇಂದ್ರಣ್ಣ ಇರ್ತಕ್ಕಂಥ ವ್ಯಕ್ತಿತ್ವ, ಪ್ರತಿಯೊಬ್ಬ ಸಮುದಾಯವನ್ನು ಓಲೈಕೆ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ನೋಡಿ ಯಾರೊಬ್ಬರು ಯಾರನ್ನು ಬೆಳೆಸೋಕ್ಕಾಗೋದಿಲ್ಲ. ಜನರು ಬೆಳೆಸ್ಬೇಕು, ತುಳಿಬೇಕಂದ್ರೆ ಜನ, ಬೆಳೆಸ್ಬೇಕಂದ್ರೆ ಜನ ಅಂತ ಜನಾರ್ದನ್ ರೆಡ್ಡಿ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ವ್ಯಕ್ತಿ ವಿರುದ್ಧ ಮಾಡ್ತಾ ಇದ್ದೀರಾ ಸರ್? ನಾವು ಬಿಜೆಪಿ ಪಕ್ಷದ ವಿರುದ್ಧ ಮತ್ತು ಕೆಲವು ವ್ಯಕ್ತಿಗಳ ವಿರುದ್ಧ ಈ ಛಲವಾದಿ ನಾರಾಯಣಸ್ವಾಮಿ ಮತ್ತು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತು ಅಶೋಕ್ ಮತ್ತು ಅಶ್ವತ್ಥ ಮತ್ತು MLA ಸಿಟಿ ರವಿ ಇಂಥವ್ರು ಏನಿದಾರಲ್ಲ, ಸುನೀಲ್ ಕುಮಾರ್ ಇಂಥವ್ರು ಏನಿದಾರಲ್ಲ, ಈ ಗಲ್ಲಿಯಿಂದ ఢిಲ್ಲಿವರೆಗೆ ಇರ್ತಕ್ಕಂಥ ಪ್ರತಿಯೊಬ್ಬ ಬಿಜೆಪಿ ರಾಜಕಾರಣಿಗಳ ವಿರುದ್ಧ ನಮ್ಮ ಹೋರಾಟ. ಯಾಕಂದ್ರೆ ಮಾಡ್ತಿರೋ ತಪ್ಪುಗಳು ಅವರು. ಈಗ ನೀಟ್ ಎಕ್ಸಾಮಲ್ಲಿ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳನ್ನು ಹಾಳು ಮಾಡಿ ಜೀವನವನ್ನು ಸರ್ವನಾಶನ ಮಾಡಿದಂಥವ್ರು ಅವರು. ಅಂಥದ್ದನ್ನು ಅವ್ರ ಗಮನದಲ್ಲಿ ಇದ್ರೂ ಅದರ ವಿಚಾರ ಗಮನ ಎತ್ತಂಗಿಲ್ಲ. ಕೇವಲ ನಾಗೇಂದ್ರಣ್ಣ ಏನು ತಪ್ಪು ಮಾಡಿಲ್ಲ. ಬಳ್ಳಾರಿಯಲ್ಲಿ ನಮ್ಮ ಪ್ರಾಬಲ್ಯ ಕಮ್ಮಿ ಆಗುತ್ತದೆ. ನಾಗೇಂದ್ರ ಇದ್ರೆ ಬಳ್ಳಾರಿಯಲ್ಲಿ ನಮ್ಮ ಪ್ರಾಬಲ್ಯ ಕಮ್ಮಿ ಆಗುತ್ತೆ ಅಂತ ಬಿಜೆಪಿ ಅವರು ಇಲ್ಲಿ ಗಲ್ಲಿಯಿಂದ ఢిಲ್ಲಿವರೆಗೂ ದುಡ್ಡುಗಳು ಹಂಚಿ ಹೆಂಗಾದ್ರೂ ಮಾಡಿ ನಾಗೇಂದ್ರನ ರಾಜೀನಾಮೆ ಮಾಡಿಸ್ಬೇಕಂತ ನಿಮ್ಮ ಕೈಲಲ್ಲ, ನಿಮ್ಮ ಒಂದು ಕೇಂದ್ರ ಸರ್ಕಾರ ಕೈಲಿ ಕೂಡ ನಾಗೇಂದ್ರಣ್ಣನ ರಾಜೀನಾಮೆ ಮಾಡ್ಸಕ್ ಆಗೋದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದೀವಿ. SIT ಅವರು ಸರ್ಕಾರ ರಚನೆ ಮಾಡಿರೋ SITನಲ್ಲಿ SITನ ಕ್ಲೀನ್ ಚಿಟ್ ಕೊಟ್ಟಿದ್ರು ಸಹ ಬಿಜೆಪಿ ಅವರು ಯಾಕೆ ಸರ್ ಆರೋಪ ಮಾಡ್ತಾ ಇದ್ದಾರೆ? ಸರ್, ಅವರು ಬಿಜೆಪಿ ಅವರು ಅಂದ್ರೆ ಇಲ್ದಿದ್ದು ಇರೋ ತರ ಸೃಷ್ಟಿ ಮಾಡೋದೇ ಬಿಜೆಪಿ ಅವ್ರ ಕರ್ತವ್ಯ. ಅವರು ಜಾತಿ ಬೆಂಕಿ ಹಚ್ಚೋದು. ಮಧ್ಯದ ರೀಸೆಂಟ್ ಆಗಿ ಬಂದಿರೋ ಸುದ್ದಿ ಪ್ರಕಾರ ದಲಿತ ಅನ್ನೋದನ್ನ ಮಧ್ಯದಲ್ಲಿ ತಂದು ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಇಷ್ಟು ದಿನ ಇಲ್ದಿರ್ತಕ್ಕಂಥ ಜಾತಿ ವ್ಯಕ್ತಿ ಇವಾಗ ಏನಕ್ಕೆ ಬಂತು ಅಂತ ಸರ್? ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ಈ ಒಂದು ದಲಿತ ನಾಯಕ ಅಂತ ಏನು ನಾಗೇಂದ್ರಣ್ಣವ್ರು ಇದ್ರಲ್ಲ, ನಾಗೇಂದ್ರಣ್ಣನಿಗೆ ಹೈಕಮಾಂಡ್ ಅಷ್ಟು ಸುಲಭವಾಗಿ ಮಂತ್ರಿ ಸ್ಥಾನ ಕೊಡೋಕೆ ಒಪ್ಪೋದಿಲ್ಲ. ಯಾಕಂದ್ರೆ ಎಲ್ಲಾ ರೀತಿಯಾಗಿ ಒಂದು ವ್ಯಕ್ತಿತ್ವ ಮತ್ತು ಆಮೇಲೆ ಈ ಒಂದು ಹಗರಣದಲ್ಲಿ ಯಾವುದೇ ರೀತಿಯಾದಂತ ನಾಗೇಂದ್ರಣ್ಣ ಅವ್ರದ್ದು ಯಾವುದೇ ರೀತಿಯಾದಂತ ಒಂದು ಕಳಂಕವಿಲ್ಲ ಅಂತಂದೇಳಿ ಒಪ್ಪಿದ ಮೇಲೇನೆ ನಮ್ಮ ಹೈಕಮಾಂಡ್ ನಾಗೇಂದ್ರಣ್ಣನಿಗೆ ಮಂತ್ರಿ ಸ್ಥಾನ ಕೊಟ್ಟಿದೆ. ಇದನ್ನು ಸಹಿಸಿಕೊಳ್ಳೋದು ಬಿಜೆಪಿಯಿಂದ ಆಗ್ತಾ ಇಲ್ಲ. ಈ ಒಂದು ಜಾತೀಯತೆ ಅನ್ನೋದು ಮಧ್ಯೆ ಬಂತಲ್ವ ಸರ್, ಇದನ್ನ ನೀವು ಒಪ್ಕೋತೀರಾ? ದಲಿತ ಅಂತ ಹೇಳಿ ಇಷ್ಟು ದಿನ ಇಲ್ದಿರ್ತಕ್ಕಂಥ ಒಂದು ಜಾತಿ ಮಾತು ಹಗರಣ ಹೊರಗಡೆ ಬಿತ್ತು ಅಂತಂದು ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದನ್ನ ನೀವು ಒಪ್ಕೋತೀರಾ? ಜಾತೀಯತೆನ, ಜಾತಿ ಭೇದ ಭಾವನ, ಧರ್ಮನ ಮಧ್ಯೆ ತರೋದು ಒಪ್ಕೋತೀರಾ? ಅಲ್ಲ ಸರ್, ಜಾತಿ ಮೂಲತೆ ನಾಗೇಂದ್ರಣ್ಣವರು ದಲಿತರೇ. ಅದು ನಿಮಗೂ ಗೊತ್ತಿರೋ ವಿಚಾರ, ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಅವರು ಜಾತೀಯತೆ ಅನ್ನೋದು ಇಷ್ಟು ದಿನ ಎಲ್ಲೂ ಹೊರಗಡೆ ಬಂದಿರಲಿಲ್ಲ ಸರ್. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೋ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು, ಯಾವುದೋ ಒಂದು ಆರೋಪ ಅಂತ ಬಂದಾಗ ಜಾತಿ ಅನ್ನೋ ವಿಚಾರ ಹೊರಗಡೆ ಬಂದಿರಲಿಲ್ಲ. ಆದರೆ ಈ ಒಂದು 187 ಕೋಟಿನ ಹಗರಣ ಅನ್ನೋ ಒಂದು ಆರೋಪ ಹೊರಗಡೆ ಬಂದಾಗ ನಾನು ದಲಿತ ಅಂತಂದೇಳಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದೇಳಿ ನಾಗೇಂದ್ರ ಸರ್ ಅವರು, ನಮ್ಮ ಮಂತ್ರಿಗಳು ಏನಿದ್ದಾರೆ ಅವರು ಹೇಳಿಕೆ ಕೊಟ್ಟಾಗ ಇಷ್ಟು ದಿನ ಇಲ್ದಿರ್ತಕ್ಕಂಥ ಒಂದು ಜಾತೀಯತೆ ಹೊರಗಡೆ ಬರ್ತಾ ಇದೆ. ಆ ಜಾತಿನ ದಲಿತರನ್ನ ವೋಟ್ ಬ್ಯಾಂಕ್ ಮಾಡೋದಕ್ಕೋಸ್ಕರ ಅವರು ಈಗ ಜಾತೀಯತೆನ ಹೊರಗಡೆ ತರ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಜಾತಿಯ ಭೇದ ಭಾವನ ಕಾಂಗ್ರೆಸ್ ಒಂದು ಪಕ್ಷದ ಒಬ್ಬ ಮೆಂಬರ್ ಆಗಿ, ನೀವು ಯೂತ್ ಪ್ರೆಸಿಡೆಂಟ್ ಆಗಿ ನೀವು ಅದನ್ನು ಒಪ್ಕೋತೀರಾ? ಸರ್, ಜಾತಿ ಭೇದ ಎಂಬುದು ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡಿಲ್ಲ. ಅದೇ ಮಾಡಿದ್ರೆ ಇವತ್ತು ದಲಿತರು ಒಂದು ಮಂತ್ರಿ ಸ್ಥಾನ ಆಗಲಿ, ಒಂದು MLAಗಳಾಗಲಿ, ಇಲ್ಲಪ್ಪ ಅಂದ್ರೆ ಯಾವುದೇ ರೀತಿಯ ಅಂತ ಜಾತಿ ಧೋರಣೆ ಮಾಡ್ಬೇಕಂದ್ರೆ ಇವತ್ತು ದಲಿತರು ಬೆಳೆದು ಇವತ್ತು ಈ ಮಟ್ಟಕ್ಕೆ ಬರೋಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಜಾತೀಯತೆ ಇರೋದೇ ಬಿಜೆಪಿಯಲ್ಲಿ. ಜಾತಿಯಿಂದ ಬೇರ್ಪಡಿಸುವುದೇ ಬಿಜೆಪಿ ಅವರು. ಇವರು ಹಿಂದೂ, ಇವರು ಮುಸ್ಲಿಮು, ಇವರು ದಲಿತರು. ಅದೇ ಯಾಕ್ರೆ ಇದು ಉತ್ತರ ಪ್ರದೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರಾದಂಥ ಭಾರತ ದೇಶದ ಒಂದು ಪಕ್ಷದ 80 ವರ್ಷದ ಆಡಳಿತ ಪಕ್ಷದ ಒಂದು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರ ಒಂದು ಪ್ರೆಸ್ ಮೀಟ್, ಒಂದು
ಸಮಾವೇಶವನ್ನು ಮುಗಿದ ತಕ್ಷಣ ಆ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಮನೋವಾದಿಗಳು ಏನು ಮಾಡ್ತಾರಂತ ಇಡೀ ದೇಶಕ್ಕೆ ನೋಡಿರೋಂಥ ವಿಚಾರ ಏನು ಮಾಡಿದ್ದಾರೆ. ಅಲ್ಲಿ ಸಮಾವೇಶ ಮಾಡಿದಂಥ ಮಲ್ಲಿಕಾರ್ಜುನ ಸರ್ ಸಮಾವೇಶ ಮಾಡಿದಂಥ ಒಂದು ಜಾಗದಲ್ಲಿ ಹೋಮ ಸುಟ್ಟು ಗೋಮೂತ್ರವನ್ನು ಚೆಲ್ಲಿ ಅವರು ಜಾತಿ ಪದ್ಧತಿಯನ್ನು ಇನ್ನೂ ಉಳಿಸ್ಬೇಕು, ನಮ್ಮ ಬ್ರಾಹ್ಮಣ ಪದ್ಧತಿಯನ್ನು ಇನ್ನೂ ತರಬೇಕು, ಈಗ ಅಸ್ಪೃಶ್ಯರಾಗಿ ಉಳಿಬೇಕಂತ ನಾವು ಒಂದು ಬ್ರಾಹ್ಮಣರ ಆಳ್ವಿಕೆ ಮತ್ತೆ ತರಬೇಕು, ಬ್ರಿಟಿಷರ ಆಳ್ವಿಕೆ ಮತ್ತೆ ತರಬೇಕಂತ ಹೊಟ್ಟಿರೋದು ಯಾವುದಾದ್ರೂ ಭಾರತ ದೇಶದಲ್ಲಿ ಅದು ಬಿಜೆಪಿ ಪಕ್ಷ, RSS ಪಕ್ಷ ಅಂತಂದು RSS ಸಂಘಟನೆ ಅಂತಂದೇಳಿ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ. ಇನ್ನೊಂದು ಸರ್, ಮೊನ್ನೆ ರೀಸೆಂಟ್ ಆಗಿ ನಡೆದ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ DC ಆಫೀಸ್ ಮುಂದಗಡೆ ನಮ್ಮ ಮಾನ್ಯ ಒಬ್ಬರು ಸಚಿವರು ಏನಿದ್ದಾರೆ, ನಮ್ಮ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರ ಒಂದು ಪರ್ಸನಲ್ 24 ಎಕರೆ ಅದು ಸಿವಿಲ್ ಆಗಿರೋದು, ಅದನ್ನ ಪಕ್ಷದ ಮಧ್ಯೆ ತರಬೇಡಿ, ಕಾಂಗ್ರೆಸ್ಸಿಗಿರೋ 24 ಎಕರೆ ಒಂದು ಏನು ವಿಚಾರ ಏನಿದೆ ಅದನ್ನ ಒಂದು ಕಾಂಗ್ರೆಸ್ ಬಿಜೆಪಿನ ಮಧ್ಯಕ್ಕೆ ತರ್ತಾ ಇದ್ದಾರೆ, ಅದು 24 ಎಕರೆ ಅಂತಕ್ಕಂಥದ್ದು ಪರ್ಸನಲ್ ಆಗಿರುವಂಥದ್ದು, ಅದನ್ನ ಏನಕ್ಕೆ ಮಧ್ಯೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹಂಗಾದ್ರೆ ನೀವು ಅವರು ಪರ್ಸನಲ್ ಆಗಿ ಅವ್ರು ತರಬೇಡ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಸರ್. ನಾವೇನು ಹೇಳ್ತಂದ್ರೆ ನಾಗೇಂದ್ರಣ್ಣಕ ಈ ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧನೇ ಇಲ್ಲ. ಅಧಿಕಾರಿಗಳು ಮಾಡಿದಂತ ಒಂದು ಹಗರಣನ ನಾಗೇಂದ್ರಣ್ಣನ ಮ್ಯಾಕ್ ಯಾಕೆ ಹಾಕ್ತಾ ಇದ್ರಿ ನೀವು? ಸರ್, ನಾಗೇಂದ್ರ ಸರ್ ಅವರು ಮಂತ್ರಿ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಒಂದು ಗಮನಕ್ಕೆ ಬರದಲ್ಲ ಇಷ್ಟೊಂದು ದೊಡ್ಡ ಒಂದು ಮೊತ್ತದ ಒಂದು ಹಗರಣ ಹೇಗೆ ಹೊರಗೆ ಬರಕ್ಕೆ ಸಾಧ್ಯ? ಒಂದು ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳ್ತಾ ಇದ್ದಾರೆ, ಓಕೆ, ಆದ್ರೆ ಅವರ ಒಂದು ಗಮನಕ್ಕೆ ಬರಲ್ಲ ಅಂತ ಹೇಳಕ್ ಇಷ್ಟಪಡ್ತೀರಾ ಹೇಗೆ? ಅಲ್ಲ ಸರ್, ಈಗ ಒಂದು ಕುಟುಂಬ ಇರುತ್ತೆ, ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಇರ್ತಾರೆ. ಬೆಳೆದು ನಿಂತ ಮೇಲೆ ತಂದೆ ಮಾತು ಮಕ್ಕಳು ಕೇಳ್ದಾರಂತ ಕಾಲ ಇದು. ಈಗ ನಾಗೇಂದ್ರಣ್ಣ ಕೂಡ ಅದೊಂದು ನಿಗಮಕ್ಕೆ, ಆ ಒಂದು ಮಂತ್ರಿ ಸ್ಥಾನಕ್ಕೆ ಒಂದು ತಂದೆ ಸ್ಥಾನದಲ್ಲಿದ್ದಂಥವ್ರು. ಮಕ್ಕಳು ಯಾರೇ ಆಗಲಿ ಏನೇ ಮಾಡ್ತಿರೋ ಅಂತ ಎಲ್ಲರೂ ನೋಡ್ಕೊಂತಿರಕ್ಕೆ ಆಗೋದಿಲ್ಲ. ಒಬ್ಬನು ಒಳ್ಳೆನಿರ್ಬೋದು, ಒಬ್ಬ ಮಗ ಕೆಟ್ಟೋನಿರ್ಬೋದು. ಅಂತ ಸಂದರ್ಭದಲ್ಲಿ ಯಾವನೋ ಒಬ್ಬನ ತಪ್ಪು ಮಾಡಿದ್ರೆ ತಂದೆ ಮೇಲೆ ಹಾಕೋದು ತಪ್ಪು. ಅದು ನಾಗೇಂದ್ರಣ್ಣನವರು ಆ ಒಂದು ಸ್ಥಾನಕ್ಕೆ ತಂದೆ ಸ್ಥಾನ, ಅದು ಬಿಟ್ಟು ಅದು ಯಾರೋ ಮಾಡಿದ ತಪ್ಪಿಗೆ ನಾಗೇಂದ್ರಣ್ಣನ ಆ ಒಂದು ಹೊಣೆಗಾರಿಕೆ ಹೊತ್ತು ನಾಗೇಂದ್ರಣ್ಣ ಇದು ನಮ್ಮ ಪಕ್ಷಕ್ಕೆ ಕಳಂಕ ತರಬಾರ್ದು ಅಂತಂದೇಳಿ ಹೈಕಮಾಂಡ್ ಹೇಳಿದ ತಕ್ಷಣ ಆತ ಸ್ವಯಂ ಪ್ರೇರಿತವಾಗಿ ಅವಾಗಿನೇ ರಾಜೀನಾಮಾ ಕೊಟ್ಟಂತ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನಾಗೇಂದ್ರಣ್ಣ ಒಬ್ಬನೇ. ಯಾಕಂದ್ರೆ ನೀಟ್ ಪರೀಕ್ಷೆಯಲ್ಲಿ ಆಗಿರ್ಲಿ, ಒಂದು ಏನಪ್ಪ ಈ ನೀಟ್ ಪರೀಕ್ಷೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಎಂಬ ಒಂದು ಸೆಂಟ್ರಲ್ ಮಿನಿಸ್ಟರ್ ಬಿಜೆಪಿ ಕಡೆಯಿಂದ ಇಷ್ಟೆಲ್ಲ ಅನಾಹುತ ಆದ್ರೂ ನಾವು ಭಾರತ ದೇಶದಲ್ಲಿ ಎಷ್ಟೋ ಜನ ಹೋರಾಟ ಮಾಡಿದ್ರು, ಎಷ್ಟೋ ಜನ ರಕ್ತ ಸುರಿಸಿದ್ರು, ಆದ್ರೂ ಬಿಜೆಪಿ ಅವರು ರಾಜೀನಾಮೆ ಕೊಡಿಸಲಿಕ್ಕೆ ಸಿದ್ಧ ಇರಲಿಲ್ಲ. ನಾವು ನಮ್ಮ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ನಾಗೇಂದ್ರಣ್ಣನ ಕಡೆಯಿಂದ ಸ್ವಯಂ ಪ್ರೇರಿತವಾಗಿ ಮಂತ್ರಿ ಪದಕ್ಕೆ ರಾಜೀನಾಮೆ ಕೊಡಿಸಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಂದೇಳಿ ಮತ್ತೊಂದು ಸಾರಿ ಹೇಳ್ತಾ ಇದೀವಿ. ಬಿಜೆಪಿ ಏನಾದ್ರೂ ಈ ಹೋರಾಟನ ನಿಲ್ಸಿದ್ರೆ ನಿಮ್ಮ ಹೋರಾಟ ಎಲ್ಲಿಗೆ ನಿಲ್ಲುತ್ತಾ ಸರ್? ಸರ್, ಬಿಜೆಪಿ ಅವರು ಎಲ್ಲೇ ಗಂಟ ನಮ್ಮ ಮೇಲೆ ಗೂಬೆ ಕುದುರ್ಸಕ್ ಬರ್ತಾರೋ ಅಲ್ಲೇ ಗಂಟ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇವತ್ತು ಬಳ್ಳಾರಿಯಿಂದ, ಮೊನ್ನೆ ದಾವಣಗೆರೆಯಿಂದ ಮತ್ತೆ ಚಿತ್ರದುರ್ಗ, ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 30 ಜಿಲ್ಲೆಗಳಿಂದ ನಮ್ಮ ನಾಗೇಂದ್ರಣ್ಣನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಹೋರಾಡಲಿಕ್ಕೆ ಸದಾ ಸಿದ್ಧ ಅಂತಂದೇಳಿ ನಿಮ್ಮ ಮೀಡಿಯಾದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮಾಡೋಣ, ಇದು ಎಲ್ಲಿವರೆಗೂ ನಿಲ್ಲುತ್ತೆ, ಯಾರು ತಪ್ಪು ಯಾರು ಸರಿ ಅಂತ ನೋಡೋದಕ್ಕಾಗಿ ನೋಡ್ತಾ ಇರಿ VTV ಬಳ್ಳಾರಿ. ಧನ್ಯವಾದಗಳು.